ಆತ್ಮೀಯ ಬಂಧುಗಳೇ, ಗೋಪಾಲಯರ್ಮ ಮತ್ತು ಶ್ರೀರಾಮಕೃಷ್ಣರ ಒಂದು ಭೇಟಿ 1880ರ ಆಸ್ಪಾಸ್ನಲ್ಲಿ ಒಂದು ದಿನ ದಕ್ಷಿಣೇಶ್ವರಕ್ಕೆ ಬಂದಾಗ ಆಗತ್ತೆ. ಆನಂತರ ಶ್ರೀರಾಮಕೃಷ್ಣರಿಂದ ಆಕರ್ಷಿತಳಾಗುತ್ತಾಳೆ. ಆವಾಗ ಬಂದು ಹೋಗ್ತಿರ್ತಾಳೆ. ಇವಳು ಇದ್ದಂತೆ ಎಸ್ಟೇಟ್ನ ಓನರ್ ಆಗಿರ್ತಕ್ಕಂಥ ಅವಳು ಇನ್ನೊಬ್ಬಳು ಯಜಮಾನತಿ, ಅವಳು ಕೂಡ ಸಾಧಕಿ. ಅಲ್ಲಿಗೆ ಶ್ರೀರಾಮಕೃಷ್ಣರನ್ನ ಆಹ್ವಾನಿಸ್ತಾಳೆ. ಶ್ರೀರಾಮಕೃಷ್ಣರು ಕೂಡ ಅಲ್ಲಿಗೆ ಹೋಗ್ತಾರೆ. ಹೋಗಿ ಆ ರೀತಿಯಾದಂಥ ಒಂದು ಸಂಬಂಧ ಗಟ್ಟಿಯಾಗ್ತಾ ಹೋಗ್ತದೆ. ಈ ಗೋಪಾಲಯರ್ಮ ಶ್ರೀರಾಮಕೃಷ್ಣರ ಸೆಳೆತಕ್ಕೆ ಆಕರ್ಷಣೆಗೆ ಒಳಗಾಗ್ತಾಳೆ. ಆಮೇಲೆ ರಾಮಕೃಷ್ಣ ಹತ್ತಿರ ಬರ್ತಾ ಇದ್ದಾಗ ಅವಳ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ಅಂತ ಭಾಸವಾಗ್ತಾ ಇದೆ. ಹಾಗೆ ಅನ್ಕೋತಿರ್ತಾಳೆ, ತುಂಬಾ ಒಳ್ಳೆಯ ಮನುಷ್ಯರು ಇವ್ರ ಹತ್ರ ಬಂದು ಹೋಗ್ತಿರ್ಬೇಕು ಅಂತ ಅನಿಸ್ತಿರ್ತದೆ. ಬರ್ತಿರ್ತಾಳೆ. ಬರುವಾಗ ಆಶ್ಚರ್ಯ ಏನಂತಂದ್ರೆ, ಅವಳು ಒಂದು ವಿಷಯ ಅವಳಿಗೆ ಗೊತ್ತಿತ್ತು. ಸಾಮಾನ್ಯ ನಮ್ಮ ಭಕ್ತರಿಗೆಲ್ಲ ಗೊತ್ತಿರುವ ಹಾಗೆ, ಕೆಲವರಿಗೆ ಗೊತ್ತಿರುವ ಹಾಗೆ, ಕೆಲವರಿಗೆ ಗೊತ್ತಿಲ್ಲ. ಏನಂದ್ರೆ, ಸಾಧುಗಳನ್ನ ನೋಡೋದಕ್ಕೆ ಹೋಗ್ಬೇಕಾದ್ರೆ ಈ ಕೈಯಲ್ಲಿ ಬರಗೈ ಹೋಗಬಾರ್ದು ಅಂತ, ಏನಾದ್ರೂ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಅವಳು ಏನೋ ಒಂದು ತುಂಬಾ ಬಡವಿ. ಯಾಕಂದ್ರೆ ಆಕೆ ಏನು ಆದಾಯ ಇಲ್ಲ. ಹಾಗಾಗಿ ಏನು ಇರ್ತದ ಸ್ವಲ್ಪ ತಗೊಂಡು ಬರ್ತಾ ಇದ್ದು. ಒಂದ್ಸಲಿ ಅವಳು ಅವಲಕ್ಕಿಯನ್ನ ಸುಮ್ಮನೆ ಒಣಗಿದ ಅವಲಕ್ಕಿ ತಂದಿದ್ದಾಳೆ. ಆವಾಗ ರಾಮಕೃಷ್ಣರು ಈಕೆಗೆ ಒಂದು ಒಳಗಡೆಗೆ ಭಾವನೆ ಏನಂತಂದ್ರೆ, ನಾನು ಬಡವಿ, ಇತ್ತದೆಲ್ಲ ಅವ್ರು ತಿಂತಾರೋ ಇಲ್ಲೋ ಅಂತ ಹೇಳಿ ಅದನ್ನ ಮುಚ್ಚಿಟ್ಕೊಂಡಿರ್ತಾಳೆ. ಆದ್ರೆ ಈಕೆ ಬರೋದೇ ತಡ ಶ್ರೀರಾಮಕೃಷ್ಣರು ನನಗೆ ಏನಾದ್ರು ತಿನ್ನೋದಕ್ಕೆ ತಂದಿದ್ದೀಯಾ ಅಂತ ಕೇಳಿ ಅದನ್ನ ಪಡೆದುಕೊಂಡು ತಿಂತಾರೆ. ಆವಾಗ ಬಾಲಕನಂತ ತಿಂತಾ ಇರೋದು ನೋಡಿ ತನ್ನ ಇಷ್ಟ ದೇವರೇ ತಿಂತಾ ಇರೋಂತಕ್ಕಂಥ ಭಾವನೆ ಅವಳಿಗೆ ಬರುತ್ತೆ. ಆವಾಗ ರಾಮಕೃಷ್ಣರು ಆಕೆಗೆ ಒಂದು ಹೇಳ್ತಾರೆ, ಏನಂದ್ರೆ, ನೀನು ಸಿಹಿ ತಿಂಡಿ ಕೊಳ್ಳಲು ಹಣವನ್ನೇಕೆ ಖರ್ಚು ಮಾಡ್ತಾ ಇದೀಯಾ? ಸ್ವಲ್ಪ ಕೊಬ್ಬರಿ ಬೆಲ್ಲದ ಉಂಡೆಗಳನ್ನ ಮಾಡಿಟ್ಟುಕೋ. ಇಲ್ಲಿಗೆ ಬರುವಾಗ ಜೊತೆಯಲ್ಲಿ ಒಂದೆರಡನ್ನ ಹಿಡಿದುಕೊಂಡು ಬಾ. ಅದಿಲ್ಲವಾದ್ರೆ ನಿನಗಾಗಿ ನೀನು ಮಾಡಿಕೊಂಡ ಅಡಿಗೆಯನ್ನೇ ಸ್ವಲ್ಪ ತೆಗೆದುಕೊಂಡು ಬಾ. ನಾನು ನಿನ್ನ ಅಡಿಗೆಯನ್ನ ತಿನ್ಬೇಕು ಅಂತಿದ್ರು. ಆ ದಿನ ರಾಮಕೃಷ್ಣರು ದೇವರ ಬಗ್ಗೆ ಆಗ್ಲಿ, ಧರ್ಮದ ಬಗ್ಗೆ ಆಗ್ಲಿ ಇನ್ನು ಮಾತಾಡೋದಕ್ಕೆ ಹೋಗೋದಿಲ್ಲ. ಅವಳ ಜೊತೆಗೆ ಮಾತಾಡಬೇಕಾದ್ರೆ ಬರೀ ಆ ತಿಂಡಿ ತೊಂಬ, ಈ ತಿಂಡಿ ತೊಂಬ ಅಂತ. ಅದಕ್ಕೆ ಅವಳು ತಮಾಷೆ ಮಾಡ್ಕೊತಿರ್ತೀಯ, ನಾನು ಎಂತ ನನ್ನ ಕೃಷ್ಣನಲ್ಲಿ ಇಷ್ಟ ದೇವತೆ ಇಲ್ಲ, ಅಂತ ಒಂದು ಒಳ್ಳೆ ವ್ಯಕ್ತಿ ಹತ್ರ ಕರ್ಕೊಂಬ ಅಂತ ಹೇಳಿದ್ರೆ ಒಬ್ಬ ತಿಂಡಿ ಪೋತ ಸಾಧು ಹತ್ತಿರ ತಂದು ಕರ್ಕೊಂಬಂದ್ಬಿಟ್ಟಿಲ್ಲ ಅಂತ. ಯಾಕಂದ್ರೆ ಬಂದಾಗೆಲ್ಲ ರಾಮಕೃಷ್ಣರು ಏನ್ ತಂದ್ಯಾ ಅಂತ ಕೇಳಿ ಬಡಿತಾ ಇದ್ರು. ಆದ್ರೆ ಇದೆಲ್ಲ ರಾಮಕೃಷ್ಣರ ನೀತಿ ಅರ್ಥ ಆಗ್ಬೇಕಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಅವಳಿಗೆ ಅರ್ಥ ಆಯ್ತು. ಅಂತಂದ್ರೆ, ತಾನು ಬಡವಿ ಏನ್ ತಂದಿರ್ತಾಳೋ ಗೊತ್ತಿಲ್ಲ, ಅದ್ರ ತಂದದ್ದನ್ನೇ ಪ್ರೀತಿಯಿಂದ ನನ್ನ ಕಡೆಯಿಂದ ಸ್ವೀಕರಿಸಬೇಕು ಅನ್ನುವಂಥದ್ದು ಇಷ್ಟ ದೇವತೆ ಒಳಗಿನ ಅಪೇಕ್ಷೆ. ಇವಳ ಮೇಲೆ ಭಗವಂತನಿಗೆ ಪ್ರೀತಿ ಉಂಟಾಗಿದೆ. ಹಾಗಾಗಿ ಇವಳೇನು ಕೊಟ್ಟರು ಕೂಡ ಅದನ್ನ ಪ್ರೀತಿಯಿಂದ ಸ್ವೀಕರಿಸ್ತಾರೆ. ಈ ಒಂದು ರಹಸ್ಯ ಅಂದ್ರೆ, ರಾಮಕೃಷ್ಣರು ಆ ರೀತಿ ತಾವೇ ಕೃಷ್ಣನಂತೂ ಗೊತ್ತಾಗಬೇಕಾದ್ರೂ, ಕೃಷ್ಣನೇ ತನ್ನ ಕಡೆಯಿಂದ ಇದನ್ನೆಲ್ಲ ಪಡಿತಾ ಇದ್ದಾನೆ ಅಂತ ಗೊತ್ತಾಗಬೇಕಂದ್ರೆ ಸ್ವಲ್ಪ ದಿನ ಆಯ್ತು. ಆದ್ರೆ ಮೊದಲು ಶ್ರೀರಾಮಕೃಷ್ಣರು ಬಂದಾಗೆಲ್ಲ ಇದನ್ನ ಅವಳು ಹೇಳ್ತಾ ಇದ್ಲಂತೆ, ಇವನಂತ ವಿಚಿತ್ರ ಸಾಧು ಬರೀ ಊಟ ತಿಂಡಿಗಳ ಬಗ್ಗೆ ಮಾತನಾಡ್ತಾರೆ. ನಾನು ಒಬ್ಬ ಬಡವ ವಿಧವೆ, ಅವನಿಗಾಗಿ ನಾನು ಎಲ್ಲಿಂದ ಬಗೆ ಅಡಿಗೆ ಮಾಡಿ ತರಲಿ? ಸಾಕಪ್ಪ ಸಾಕು ಅಂತ ಅನ್ಕೊಂಡು ಈ ಬಂದಾಗೊಮ್ಮೆ ಎಲ್ಲ ಹೀಗೆ ಕೇಳಿದ್ದಕ್ಕೆ ನಾನು ಇಲ್ಲಿ ಮತ್ತೆ ಬರೋದೇ ಇಲ್ಲ ಅಂತ ಅನ್ಕೊಂಡು ಹೋಗ್ತಿದ್ಲು. ಹೋಗಿ ದಕ್ಷಿಣೇಶ್ವರದ ಗೇಟ್ ಅನ್ನು ದಾಟುವಷ್ಟರಲ್ಲೇ ಮತ್ತೆ ಅವಳಿಗೆ ಯಾವಾಗ ಬರಬೇಕು ಏನು ಮತ್ತೆ ಆಕರ್ಷಣೆ ಪ್ರಾರಂಭ ಆಗ್ತಾ ಇತ್ತು. ಹೋಗುವಾಗ ಹೀಗೆ ಅನ್ಕೊಂಡು ಹೋಗ್ತಿದ್ಲು, ಇನ್ನೊಂದ್ಸರಿ ಇಲ್ಲಿ ಬರದೇ ಬಾರದು, ಬರೀ ತಿಂಡಿ ಕೇಳ್ತಿರ್ತಾರೆ ಸಾಧು ಅಂತೇಳಿ. ಹೀಗೆ ಅವಳ ಒಂದು ಆ ಭಕ್ತಿ ಭಾವ ಶ್ರೀರಾಮಕೃಷ್ಣರು ಗುರುತಿಸಿ ಅದನ್ನ ಕೇಳ್ತಿರ್ತಾರೆ. ಬಂದಾಗೆಲ್ಲ ಏನೈತಿ ತಿಂಡಿ ತಂದ್ರೆ ಎಷ್ಟು ಚೆನ್ನಾಗಿದೆ ಅಂತ, ಅಮೃತ ಇದ್ದ ಹಾಗಿದೆ ಅಂತೆಲ್ಲ ಹೊಗಳ್ತಿರ್ತಾರೆ. ಹೀಗೆ 3-4 ತಿಂಗಳಲ್ಲಿ ಗೋಪಾಲಯರ್ಮ ಅನೇಕ ಬಾರಿ ದಕ್ಷಿಣೇಶ್ವರಕ್ಕೆ ಹೋದ್ಲು. ಯಾವಾಗಲೂ ತಾನು ಮಾಡಿದ್ದ ಏನಾದ್ರೂ ಒಂದು ಆಹಾರ ಪದಾರ್ಥ ತೆಗೆದುಕೊಂಡು ಬರ್ತಾ ಇದ್ಲು. ಮುಂದಿನ ಸಲ ಬರುವಾಗ ಇನ್ನೇನಾದ್ರೂ ಹೊಸತನ್ನು ಮಾಡಿತರು ಅಂತ ಪ್ರತಿ ಬಾರಿಯೂ ಶ್ರೀರಾಮಕೃಷ್ಣ ಹೇಳುತ್ತಿದ್ದರು. ಕೆಲವೊಮ್ಮೆ ಅವಳು ಜುಗುಪ್ಸೆಯಿಂದ, ಹೇ ಗೋಪಾಲ, ನಾನು ಮಾಡಿದ ಪ್ರಾರ್ಥನೆ ಫಲ ಇದೇನು? ಕೇವಲ ತಿನ್ನುವುದಕ್ಕೆ ಏನಾದ್ರೂ ಕೊಡೊಂದು ಪೀಡಿಸುವ ಸಾಧುವಿನ ಬಳಿಗೆ ನಾನು ತರ್ತಾ ಇದ್ದೆಯಲ್ಲ, ನಾನಿಲ್ಲಿ ಬರುವುದಿಲ್ಲ ಅನ್ಕೊಂಡು ಹೋಗ್ತಿರ್ತಾಳೆ. ಮತ್ತೆ ಆಕರ್ಷಣೆ ಪ್ರಾರಂಭ ಆಗ್ತದೆ. ಹೀಗೆ ಅವಳು ಆ ಒಂದ್ಸರಿ ಕಾಮಾರಹಟ್ಟಿ ದೇವಾಲಯಕ್ಕೆ ಶ್ರೀರಾಮಕೃಷ್ಣರು ಹೋಗ್ತಾರೆ. ಅಲ್ಲಿ ರಾಧಾಕೃಷ್ಣ ದೇವಾಲಯ ಕೂಡ ಇರುತ್ತೆ ಎಸ್ಟೇಟ್ ನಲ್ಲಿ. ಅಲ್ಲಿಗೆ ಹೋಗಿ ಶ್ರೀರಾಮಕೃಷ್ಣರು ಅತ್ಯಂತ ಇವರಿಬ್ಬರು ಪೂಜೆ ಮತ್ತು ಜಪಗಳನ್ನು ಮಾಡ್ತಾ ನೋಡಿ ಭಾವಾವಿಷ್ಟರಾಗ್ತಾರೆ, ಭಾವ ಹಸ್ತೆ ಹೋಗ್ತಾರೆ. ಅದನ್ನ ನೋಡಿ ಇವರಿಬ್ಬರಿಗೆ ಆಶ್ಚರ್ಯ ಆಗ್ತದೆ.
ಹೀಗೆ ಅವಳ ಜೀವನ ಒಂದು ದಿನಚರಿ ಹೇಗಿರ್ತಿತ್ತು ಅಂತಂದ್ರೆ, ಬೆಳಗ್ಗೆ ಅವಳು ಬೆಳಗಿನ ಜಾವ 3 ಗಂಟೆಗೆ ಎದ್ದು ಜಪ ಮಾಡ್ತಾ ಇದ್ಲು ಅಂತ. ಜಪ ಆದ್ಮೇಲೆ ಪ್ರಾಣಾಯಾಮವನ್ನು ಮಾಡ್ತಾ ಇದ್ಲು. ಅನಂತರ ತನ್ನ ಜಪದ ಫಲವನ್ನ ಇಷ್ಟ ದೇವತೆಗೆ ಸಮರ್ಪಣೆ ಮಾಡ್ತಾ ಇದ್ದರು. ಆಗ ಅವಳಿಗೆ ತನ್ನ ಎಡಗಡೆಯಲ್ಲಿ ಶ್ರೀರಾಮಕೃಷ್ಣರು ತಮ್ಮ ಬಲಗೈಯನ್ನು ಮುಷ್ಟಿ ಕಟ್ಟಿಕೊಂಡು ಕುಳಿತಿರುವುದು ಕಾಣಿಸ್ತಂತೆ ದರ್ಶನದಲ್ಲಿ. ಇದೇನಿದು, ಇಂಥ ರಾತ್ರಿ ಹೊತ್ತಲ್ಲಿ ಅವ್ರು ಇಲ್ಲಿ ಹೇಗೆ ಬಂದ್ರು ಎಂದು ಅವಳಿಗೆ ಗಾಬರಿ ಆಯಿತು. ಅದನ್ನ ಆಮೇಲೆ ಅವಳಿಗೆ ವಿವರಿಸ್ತಾಳೆ. ಮುಷ್ಟಿಯನ್ನು ಬಿಚ್ಚಿ ತಾನು ಮಾಡಿದ ಜಪವನ್ನೆಲ್ಲ ಅವರಿಗೆ ಸಮರ್ಪಣೆಯನ್ನ ಮಾಡ್ತಾಳೆ. ಹೀಗೆ ಇದು ಇಂದ್ರಿಯ, ಮನಸ್ಸು ಇವುಗಳ ಆಚೆ ಇರ್ತಕ್ಕಂಥ ಒಂದು ಭಾವನೆಗೆ ಸಂಬಂಧಿಸಿದಂಥ ವಿಷಯಗಳಾದ್ದರಿಂದ ಇವುಗಳು ಸಾಮಾನ್ಯರಿಗೆ ಇದೇನು ಅರ್ಥ ಆಗುವುದಿಲ್ಲ. ಅದರಲ್ಲಿ ಒಂದು ದಿವ್ಯ ಭಾವ ಮಾತ್ರ ಶ್ರೀರಾಮಕೃಷ್ಣ ಮತ್ತು ಗೋಪಾಲಯರ ಮಹಳ ಮಧ್ಯೆ ಇತ್ತು.